ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳನ್ನು ಕಾಪಾಡಿಕೊಳ್ಬೇಕು ಅಂತ ಒಂದು ಕಡೆ ಕೆಲವು ಹೋರಾಟಗಾರರು ಹೋರಾಟವನ್ನು ಮಾಡ್ತಾರೆ. ಇರೋ ಸರ್ಕಾರಿ ಶಾಲೆಗಳನ್ನೇ ಸರಿಯಾಗಿ ಇಟ್ಟುಕೊಳ್ಳದೆ ಮಕ್ಕಳಿಗೆ ಈಗ ಬೀಳುತ್ತೋ ಆಗ ಬೀಳುತ್ತೋ ಅನ್ನೋ ಕೋಣೆಯಲ್ಲಿ ಇಟ್ಕೊಂಡು ಪಾಠ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಮೊದಲೇ ವಿದ್ಯಾರ್ಥಿಗಳು ಬರ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಅಫಜಲ್ಪುರ ತಾಲೂಕಿನ ರೇವೂರು ಬಿ ಗ್ರಾಮದಲ್ಲಿ ಇರ್ತಕ್ಕಂತಹ ಸರ್ಕಾರಿ ಶಾಲೆಯಲ್ಲಿ 7ನೇ ಮತ್ತು 8ನೇ ತರಗತಿ ಒಂದೇ ಕ್ಲಾಸ್ನಲ್ಲಿ ನಡೆಸ್ತಾರೆ. ಯಾಕೆ? ಕೋಣೆಗಳ ಕೊರತೆ. ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿಯುವ ಹಂತಕ್ಕೆ ಬಂದಿದೆ. ಸೂಕ್ತವಾದ ಶಿಕ್ಷಣ ನೀಡ್ತಾ ಇಲ್ಲ. ಎಲ್ಲ ರೀತಿಯಾದಂತಹ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಯಾವೊಬ್ಬ ಅಧಿಕಾರಿ ಭೇಟಿಯಾಗಲ್ಲ, ಯಾವ ಜನಪ್ರತಿನಿಧಿ ಭೇಟಿಯಾಗಲ್ಲ. ಇನ್ನು ವಿಶೇಷ ಏನಪ್ಪ ಅಂತಂದರೆ, ಈ ಒಂದು ಸರ್ಕಾರಿ ಶಾಲೆಯ ಕೋಣೆಯಲ್ಲಿ ಅಲ್ಲಿನ ಶಿಕ್ಷಕರು ತಮ್ಮ ದ್ವಿಚಕ್ರ ವಾಹನವನ್ನು ನಿಲ್ಲಿಸ್ತಾರೆ. ಇಷ್ಟರ ಮಟ್ಟಿಗೆ ಬಂದು ನಿಂತಿದೆ ಈಗ. ಇನ್ನು ಮಕ್ಕಳಿಗೆ ಪಾಠ ಸರಿಯಾಗಿ ಮಾಡಲ್ಲ, ಸರಿಯಾದ ಕೋಣೆಗಳ ವ್ಯವಸ್ಥೆ ಇಲ್ಲ, ಮೇಲ್ಛಾವಣಿ ಕುಸಿದ ಮಕ್ಕಳ ಮೇಲೆ ಬಿದ್ದರೆ ಗತಿ ಏನು ಅಂತ. ಇನ್ನು ಇದ್ರ ಬಗ್ಗೆ ಕೇಳೋಕೆ ಹೋದಂಥ ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಬಿಡೋದು. ಇದ್ರ ಬಗ್ಗೆ ಧ್ವನಿ ಎತ್ತಿದ್ದು ಬೇರೆ ಯಾರೂ ಅಲ್ಲ, ಗ್ರಾಮದ ಶಾಲೆಯ SDMCಯ ಉಪಾಧ್ಯಕ್ಷ ಪ್ರಭು. ಇನ್ನು ಶಾಲೆಯ ಬಗ್ಗೆ ಏನೇನು ಹೇಳಿದ್ದಾರೆ ನೀವೇ ಕೇಳಿ. ಈ ರೇವೂರು ಬಿ ಗ್ರಾಮದ ಶಾಲೆಯಲ್ಲಿ ಸೂಕ್ತವಾದ ವ್ಯವಸ್ಥೆ ಇಲ್ಲ. ಶಾಲೆ ಸೋರ್ತಾ ಇದೆ. ಶಾಲೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇದರ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ಶಾಲೆ ಸಂಪೂರ್ಣವಾಗಿ ಹಾಳಾಗಿದೆ ಎಂದು ಕಿಡಿಕಾರಿದ್ದಾರೆ. ಶಾಲೆಯ ಮೇಲ್ಛಾವಣಿಗಳು ಬಿರುಕು ಬಿಟ್ಟಿವೆ. ಶಾಲೆ ಬಗ್ಗೆ ಹೋರಾಟ ಮಾಡಿದರೆ ಡಾಂಬಿಕಾ ಅಂತ ಹೇಳ್ತಾರೆ ಅಂತ ಪ್ರಭು ಅವರು ಕಿಡಿಕಾರಿದರು. ಶಾಲೆಗಳು ಸಂಪೂರ್ಣವಾಗಿ ಬಿರುಕು ಬಿಟ್ಟಿವೆ, ಆದರೆ ಮುಖ್ಯ ಗುರುಗಳ ಕೊಠಡಿ ಮಾತ್ರ ಸರಿಯಾಗಿ ಮಾಡಿಕೊಂಡಿದ್ದಾರೆ. 7ನೇ ತರಗತಿ ಹಾಗೂ 8ನೇ ತರಗತಿ ಒಂದೇ ಕಟ್ಟಡಿಯಲ್ಲಿ ನಡೆಸ್ತಾರೆ. ಸಂಪೂರ್ಣ ಶಾಲೆ ಕತ್ತಲು ಕೋಣೆಯಂತೆ ಭಾಸವಾಗ್ತಾ ಇದೆ ಅಂತ ಹೋರಾಟಗಾರರು ಕಿಡಿಕಾರಿದ್ದಾರೆ. ಲೋಹಿತ್ ಕುಮಾರ್, RJ32 ಕನ್ನಡ ನ್ಯೂಸ್, ಅಫಜಲ್ಪುರ್. ಕರೆಂಟ್ ಇದ್ದು ಬಲ್ಪ್ ಇಲ್ಲ, ಕರೆಂಟ್ ಚಾಲೂ ಅಲ್ಲ ಬಿ, ಬಲ್ಪ್ ಹಾಕಿಲ್ಲ, ಹೌದಲ್ಲ? ಬಲ್ಪ್ ಇಲ್ಲ, ಕತ್ಲಾಗ ಬರೀ ಕತ್ತೀರಿ ಕಾಣಕತ್ತದವಿ, ಬೆಳಕಿ ಕೂತ್ ಎಲ್ಲಿ ಕಾಣತ್ತದ? ಇವೆಲ್ಲ ಅಪಾಯಕಾರಿಗಳು ನೋಡಿ. ಸರ್ಗಳಿಲ್ಲ ಅವಿ, ಮತ್ತೆ ಇಲ್ಲಿ ಕ್ಲಾಸ್ನಾಗ ಬಂದಾರ? ಹಾಂ, ಇಲ್ಲಿ ನೋಡಿ, ಇದು ಸ್ಕೂಲ್. ಬಡ ಮಕ್ಕಳು ಓದ್ತಾ ಇರ್ತಾರೆ. ನಾಳೆ ಮಕ್ಕಳು ತಲೆಗೊಂದು ಚಿಕ್ಕಡಿ ಬಿತ್ತಪ್ಪ ಅಂದ್ರ ಹೋಳಿಗಾರ ಯಾರು? ನಾವು ಆಗ್ಬೇಕಾ? ಹಾಂ, ನಾವು ಆಗ್ಬೇಕಾ? ಮತ್ತು SDMC ಅಂತೆ ನಿಮ್ಮ ಹಾಕಿಬಿಡ್ತಾರ. ಸತ್ಯ ಹೇಳಿದ್ರು ಯಾರು ಪ್ರೂವ್ ಮಾಡಲ್ಲ. ಹಾಂ, ಯಾಕಂದ್ರೆ ಅವ್ರ ಬೆನ್ನೆಲುಬು ಬೇರೆದವ್ರು ಅದಾರ. ರೈಟ್. ಈ ಥರ ಸಂಯೋಜನೆ ನಡೆದೈತಿ ಇವಾಗ. ನೋಡಿ ನೋಡಿ ಪೂರ ನೀರು ನೋಡಿ, ನೋಡಿ ಪೂರ ನೀರು, ಪೂರ ನೀರು ಏನಿಲ್ಲ, ಪೂರ ಕತ್ರಿ ಪೂರ ಕತ್ರಿ. ಯಾವ ಬೈಕ್ ಐತಿ ಅಟ್ಟೆ, ಅವ್ರ ಸೇಫ್ಟಿಗೋಸ್ಕರ ಇದು ಬೈಕ್. ಇದು ಟೀಚರ್ ಜೊತೆ ಯಾರು ಇದ್ದು ಬೈಕ್? ಅವ್ರು ಸೇಫ್ಟಿಗೋಸ್ಕರ ಬೈಕ್ ಹಚ್ಚ ಕಾರಣ ಏನಿದೆ? ಅಲ್ಲ, ಕೇಳೋದು ಗೌರ್ಮೆಂಟ್ ಸ್ಕೂಲ್ನಾಗ ಬೈಕ್ ಹಚ್ತಾರ. ನೋಡಿ, ಹಾಂ, ಅದು ಗೌರ್ಮೆಂಟ್ ಸ್ಕೂಲ್ ಸೇಫ್ಟಿ ಅಂತ ಯಾರು? ಸ್ಕೂಲ್ನಲ್ಲಿ ಇದು ಸ್ಕೂಲ್ ಅಲ್ಲ, ಅವ್ರದ್ದು ಪರ್ಸ್ನಲ್ ಆಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಈ ನೀರು ನೋಡಿ, ಆ ನೀರು ಸೇಫ್ಟಿ, ಮತ್ತು ಹುಡುಗರಿಗೆ ಸೇಫ್ಟಿ ಕೊಟ್ಟಿಲ್ಲ, ಬೈಕ್ ಸೇಫ್ಟಿ ಇರ್ಬೇಕಂತ ನೋಡಿ. ಸ್ಕೂಲಲ್ಲಿ ಬೈಕು, ಸ್ಕೂಲ್ ಒಳಗಡೆ ಬೈಕಾ?
ಮಕ್ಕಳಿಗೆ ಕೂತಾವ ಇದೊಂದು ಸ್ಕೂಲ್ ಇದು 3ನೇ ಸ್ಕೂಲ ಇದು ಒಂದು ಚಂದ ರೀ ಅದ್ರ ಕೂತು ಮಾಸ್ಟರ್ಗಳು ಒಬ್ಬರೇ ಪೀರಿಯಡ್ ತೊಗೊಳೋದು ಸರ್ ಇಲ್ಲಿ ಪಕ್ಕಕ್ಕೆ ರೂಮ್ದಾಗ ಬೈಕ್ ಹಚ್ಚಿದಾರಲ್ರಿ ಯಾರ್ದು ಬೈಕ್ ರೀ ಅದ್ರಿ ಸರ್ ಬೈಕು ಸ್ಕೂಲ್ ಒಳಗೆ ಹಚ್ಚಕ್ಕೆ ಅವಕಾಶ ಎಲ್ಲ ಕೊಡ್ತಾರೆ ರೀ ಎಲ್ಲ ಯಾವ ಬುಕ್ನಾಗ ಅದ ರೀ ಅದು ಯಾರ ಅಸ್ತಿ ಇರೋದು ಆಸ್ತಿ ಏನು ಸರ್ ಆಸ್ತಿ ಅದ ರೀ ಏನು ಗೌರ್ಮೆಂಟ್ ಆಸ್ತಿ ಅದ ರೀ ಎಲ್ಲದ ರೀ ಸರ್ ಬೈಕ್ನವರು ಬೈಕ್ ಹಚ್ಚೋದು ಯಾರು ನೋಡ್ರಿ ನೋಡ್ರಿ ಸ್ಕೂಲ್ ನೋಡ್ರಿ ಸೇಫ್ಟಿಗೋಸ್ಕರ ಗಾಡಿ ಓದಿಸೋದು ಅವ್ರಿಗೆ ನಾನು SDMC ಒಬ್ಬ ಉಪಾಧ್ಯಕ್ಷ ಕೇಳಿದ್ರೆ ಅವ್ರಿಗೆ ಒಂದು ತ್ರಾಸ ಆಗ್ತಿರ್ತ ಭಾಳ ತ್ರಾಸ ನೀವು ಮಕ್ಕಳ ಬಗ್ಗೆ ಕಾಳಜಿ ತಗೊಂಡಂಗ ಸ್ಕೂಲ್ ಶಿಕ್ಷಕರು ಊರಿನವರು ತಗೋಬೇಕದು ನೋಡ್ರಿ ಇದನ್ನು ಹಂಗೆ ಸ್ಕೂಲ್ ವ್ಯವಸ್ಥೆ ನೋಡಿ ಹಾಂ ಸ್ಕೂಲು 400-500 ಹುಡುಗರು ಸೇರಿಬಿಟ್ಟು 2 ರೂಮ್ನಲ್ಲಿ 3 ರೂಮ್ನಲ್ಲಿ ಲಾಕ್ ಮಾಡಿಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಸ್ಕೂಲ್ಗಳಿಗೆ ಈ ರೀತಿ ವ್ಯವಸ್ಥೆ ಇದೆ ನೋಡಿ ಇದು ಸ್ಕೂಲ್ ಅಂತ ಸ್ಕೂಲ್ ವ್ಯವಸ್ಥೆ ನೋಡಿ ಬೈಕ್ನವ್ರು ಯಾರು ಬೈಕ್ ಯಾರ್ದು ಬೈಕ್ ಇಲ್ಲಿ ಯಾರೂ ಇಷ್ಟೆಲ್ಲ ಸುವ್ಯವಸ್ಥೆ ಏನೂ ಮಣ್ಣು ಕೂಡ ಇಲ್ಲ ನಾ ಏನಾದರೂ ಪ್ರಶ್ನೆ ಮಾಡಿದ್ರೆ ಊರಿನ ಜನರಿಗಾಗಲಿ ಇವತ್ತು ಮಾಸ್ಟರ್ಗಳಾಗಲಿ ಬೇರೆ ನಮ್ಮ ಥರ ನನ್ನ ಮ್ಯಾಗ ಏನೋ ಒಂದು ಡ್ಯಾಮಿಕ್ ಮಾಡೋದು ಏನೋ ಒಂಥರ ಎಲ್ಲ ನೋಡಿದ್ರಲ್ಲ ಇದು ಯಾಕೆ ತೋರ್ಸಕತ್ತೀನಿ ಅಂದರೆ ಜನರಿಗೆ ಗೊತ್ತಾಗಬೇಕಿದೆ ರೇವೂರು ಜನರಿಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಕರ್ನಾಟಕ ಜನರಿಗೆ ಗೊತ್ತಾಗಬೇಕಿದು ಹಾಂ ಈ ಥರ ನಾವು ಮುಗ್ದ ಜನ ನಾವು ಏನು ಮಾತಾಡ್ತೀವಪ್ಪ ಅಂದರೆ ಬ್ಯಾರೆ ಇಲ್ಲಿ ನಾವು ಮಾತಾಡೋ ಸತ್ಯ ಅಲ್ಲಿ ಹೋಗಿ ಬೇರೆ ಹೇಳೋದು ಮತ್ತೊಬ್ರು ಬೇರೆ ಚಾಡಿ ಚೂಲಿ ಏನೋ ಹೇಳ್ತಾರಲ್ಲ ಆ ಪರಿಸ್ಥಿತಿ ಪ್ರಭು ಹಂಗಿದ್ದಾನೆ ಹಿಂಗಿದ್ದಾನೆ ಹೆಂಗಿದ್ದೆವು ಮಕ್ಕಳ ಪರವಾಗಿ ಧ್ವನಿ ಎತ್ತಿರ್ರಿ ನಾವು ಸಾಲಿ ಕರೆ ಮಕ್ಕಳು ಸಲ ನಾವು ಧ್ವನಿ ಎತ್ತಿರ್ತೇವೆ ಕೆಲವೊಂದು ಮನೋವಾದಿಗಳು ಏನು ಮಾಡ್ತಿರ್ತಾರೆ ಅಲ್ಲಿ ಒಂದು ಕ್ಯಾರ್ ಸುಳ್ಳು ಹೇಳೋದು ಹಿಂಗೆ ಮಾಡಿ ನನಗೊಂದು ತ್ರಾಸ ಅದ ಅದು ಹೇಳ್ಕೊಳಕ್ಕಿಲ್ಲ ಅದೇ ನಂಗೆ ಹೇಳ್ಕೊ ಅವಶ್ಯಕತೆನೂ ಇಲ್ಲ ಇನ್ನೊಂದು ವಿಷಯ ಏನಪ್ಪ ಅಂದರೆ ನೀವು ಎಲ್ಲ ಕೊಟ್ಟರು ನೋಡಿರಲ್ಲ ಎಮ್ ಎ ಪಾಟೀಲ್ ಸಾಹೇಬ್ರು ಕೊಟ್ಟೆವು ಅಜಯ್ ಸಿಂಗ್ ಸಾಹೇಬ್ರು ಕೊಟ್ಟೆವು ಆಯ್ತು ನಮ್ಮ ಪ್ರಿಯಾಂಕ್ ಸಾಹೇಬ್ರು ಅವ್ರವ್ರು ಕೊಟ್ಟಿದ್ದೆವು ಮತ್ತು ದುಡ್ಡು ಎಲ್ಲಿಗೆ ಹೋಯ್ತು ಕೇಳಬಾರ್ದು ಕೇಳಬಾರ್ದು ಇಂಥವು ಕೇಳಿದ್ರೆ ತ್ರಾಸ ಇಂಥವು ಹೇಳ್ರಿ ಕೇಳಕತ್ತಾರೆ ಅವ್ರದಾಗ ಪರದಾಗ ಭಾಳ ನಡೆದೈತೆ ಮಗನಿಗೆ ಹುಡಿಬೇಕು ಅದ್ರಾಗ ಕೈವಾಡ ನಮ್ಮವ್ರದ್ದು ಇರ್ತದೆ ಮತ್ತೊಬ್ರದ್ದು ಇರ್ತದೆ ಯಾಕೆ ಇಂಥ ಯಾರು ಕೇಳಬಾರ್ದಿಲ್ಲಿ ಆ ಮಗನಿಗೆ ಕೇಳಕತ್ತನಂದ್ರೆ ಅವನಿಗೆ ಟಾರ್ಗೆಟ್ ಮಾಡಬೇಕು ಇಂಥ ಸುವ್ಯವಸ್ಥೆ ಇಲ್ಲಿ ನಡೆದೈತೆ ರೇವೂರು ಗ್ರಾಮದಾಗ ಇಡೀ ಎಂಟರ್ ಕರ್ನಾಟಕ ನೋಡ್ಬೇಕು ತಪ್ಪಿದ್ರೆ ನಾವು ಕ್ಷಮೆ ಕೇಳೋರಲ್ಲ ನಮ್ಮಲ್ಲಿ ನ್ಯಾಯ ಐತಿ ನಮ್ಮಲ್ಲಿ ಪ್ರೂಫ್ ಐತಿ ಪ್ರೂಫ್ ಇದ್ದರೆ ನಾವು ಮಾತಾಡ್ತೇವೆ ಪ್ರೂಫ್ ಇದ್ದರೆ ನಾವು ಬರ್ತೇವೆ ನಮ್ಮಲ್ಲಿ ಪ್ರೂಫ್ ಇದ್ದಿಲ್ಲ ಅಂದ್ರೆ 10-15 ಮಂದಿ ಹೋಗೋದು ಅವ್ರ ಹತ್ರ ಹೋಗೋದು ಇದು ಪಲ್ಲ ಸುಳ್ಳು ಹೇಳೋದು ಅವ ಹಿಂಗಿದ್ದಾನೆ ಅಂತೇಳಿ ಅವೆಲ್ಲ ನಮ್ಮ ಹತ್ರ ಡ್ಯಾಮಿಕಿ ನಡೆಯಲ್ಲ ಇಷ್ಟು ಹೇಳಿ ಮುಂದಿನ ಕ್ರಮ ತಾಲೂಕಿನ ಎಮ್ ಎ ಪಾಟೀಲ್ ಸಾಹೇಬರು ಸುಪುತ್ರ ಆಗಿರ್ತಕ್ಕಂಥ ಅರುಣ್ ಪಾಟೀಲ್ಜಿ ಅವರು ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿ ಕೇಳ್ಕೊತಿರ್ತೇವೆ ಈ ಸಾಲಿನ ಸುವ್ಯವಸ್ಥೆ ಕೆಟ್ಟಿದೆ ಪೂರ ಹದಗೆಟ್ಟು ಹೋಗಿದೆ 12 ಮಂದಿ ಮಾಸ್ಟರ್ಗಳು ಇದ್ದಿದ್ದಾರೆ ಇಲ್ಲಿ ಪೂರ ಏನೂ ಇಲ್ಲ ಇರೋದೇ 3-4 ಜನ ಮಾಸ್ಟರ್ಗಳು ಇದ್ದಿದ್ದಾರೆ ಇಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ PDO ಸಾಹೇಬ್ರೆ BO ಸಾಹೇಬ್ರ ಅಫಜಲ್ಪುರ ತಾಲೂಕಿನ BO ಸಾಹೇಬ್ರ ಗುಲ್ಬರ್ಗ HO ಸಾಹೇಬ್ರ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊತಾ ಇದ್ದೀನಿ ಈ ನಮ್ಮ ರೇವೂರು ಸಾಲಿ ಪೂರ ಹದಗೆಟ್ಟು ಹೋಗಿದೆ ಇದು ಮೊದಲ ತಾವು ಗಮನಕ್ಕೆ 2-3 ಸಲ 3-4 ಸಲ ಫೇಸ್ಬುಕ್ಕಿಗೆ ಬಿಟ್ಟಿದ್ದ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಈ ಸಲ ಮಾತ್ರ ಲೈವ್ ಬಂದಿದ್ದೀನಿ ಏನಾದರೂ ನಮ್ಮ ಹತ್ರ ತಪ್ಪು ತಡಿ ಆದರೆ ಅದು ನಿಮ್ಮ ಹತ್ರ ಇರಲಿ ಅದು ನಮ್ಮ ಹತ್ರನೇ ಇರಲಿ ತಪ್ಪು ತಡಿ ಆದರೆ ನಾವು ಹಂಗೆ ಬರಲ್ಲ ನಮ್ಮ ಹತ್ರ ಎವಿಡೆನ್ಸ್ ಇದ್ದರೆ ನಾವು ಬರ್ತಿರ್ತೇವೆ ಇವೆಲ್ಲ ತೋರಿಸೋದು ನಮಗೆ ಸತ್ಯ ಸುಳ್ಳ ಜನರಿಗೆ ಗೊತ್ತಾಗಬೇಕು ಜನರಿಗೆ ಏನು ಜನರ ಹತ್ರ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್
ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.